ಬಿಜೆಪಿ ಯತ್ನಾಳ್ ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. 1.5 ವರ್ಷ ಅಲ್ಲ, ಯಡಿಯೂರಪ್ಪ ಅವ್ರ ಕಾಲದಿಂದ ಕೂಡ ಆರೋಪವನ್ನು ಮಾಡ್ತಿದ್ದಾರೆ. ಯತ್ನಾಳ್ 2,000 ಕೋಟಿ ಅಂದರು, 3,000 ಕೋಟಿ ಅಂದರು, ಎಲ್ಲ ಅಂದರು. ಸಣ್ಣ ಒಂದು ಕಾರಣಕ್ಕೆ ಡಿ ಸಿ ಎಂ ಅವ್ರ ಜೊತೆ ನೀವು ಗುರ್ಸ್ಕೊತಿದ್ದೀರಿ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಉಚ್ಚಾಟನೆ ಮಾಡ್ತೀನಿ ಅಂತ ಮುಂದಾಗ್ತಾರೆ. ಅಂದರೆ ಇದು ಬಿಜೆಪಿಯ ತಾರತಮ್ಯ ನೀತಿ ಅಲ್ವಾ? ಅಲ್ಲ, ಅವ್ರದ್ದು ತಾರತಮ್ಯ ತಿಥಿನೇ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಸ್ವಾಗತ ಮಾಡಿದ್ದೇನೆ. ಏನು ಕೋರ್ ಕಮಿಟಿಲಿ ಏನು ಮಾಡ್ತಾ ಇದ್ದಾರೆ ಅದನ್ನು ನಾನು ವಿರೋಧ ಮಾಡ್ತಾ ಇಲ್ಲ, ಸ್ವಾಗತ ಮಾಡ್ತಾ ಇದ್ದೇನೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬುಡಕ್ಕೆ ಹೊರಟಿದ್ದಾರೆ. ಘಟಾನುಘಟಿಗಳು ರಾಜ್ಯ ಮಟ್ಟದಲ್ಲಿ ಪಕ್ಷಕ್ಕೆ ವಿರೋಧ ಏನು ಮಾಡ್ತಿದ್ದಾರೆ ಅವ್ರ ಮೇಲೆ ಇವರೇನು ಕ್ರಮ ತೆಗೆದುಕೊಳ್ಳೋಕ್ಕೆ ಆಗೋದಿಲ್ಲ. ಆದ್ದರಿಂದ ಅವ್ರ ವಿರುದ್ಧ ಏನು ಮಾಡೋಕ್ಕಾಗಲ್ವಲ್ಲ, ಅದು ನಮ್ಮ ವಿರುದ್ಧ ಮಾಡೋಕ್ಕೆ ಕೊಟ್ಟಾರೆ, ಸ್ವಾಗತ ಮಾಡ್ತಾ ಇದ್ದೀನಿ. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು ಸರ್, ಆರೇಳು ಬಿ ಜೆ ಪಿ ಶಾಸಕರು ಬರೋದಕ್ಕೆ ರೆಡಿ ಇದ್ದಾರೆ ಅಂತ. ನೀವು ಕೂಡ ಅವ್ರ ಸಂಪರ್ಕದಲ್ಲಿದ್ದೀರಿ. ಬಿ ಜೆ ಪಿ ಶಾಸಕರು ಎಷ್ಟು ಸಂಪರ್ಕ? ನಾನೇನು ಯಾರ ಸಂಪರ್ಕದಲ್ಲಿ ಇಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅನುದಾನ ಏನು ಕೊಡಬೇಕು ಅಷ್ಟಕ್ಕೆ ಮಾತ್ರ ನಾನು ಸಂಬಂಧ ಇರ್ತೀನಿ ಅಷ್ಟೇ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅನುದಾನ ಬೇಕು ಅಷ್ಟಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಹತ್ರ ಹೋಗ್ತೀನಿ, ಕೇಳ್ತೀನಿ, ಬರ್ತೀನಿ. ಅದು ಹೊರತುಪಡಿಸಿದ್ರೆ ಮಿಕ್ಕ ಯಾವ ಸಂಬಂಧನೂ ಇಲ್ಲ. ಈಗ ಯತ್ನಾಳ್ ಅವರು ಕೂಡ ಸಾಕಷ್ಟು ಸಹಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅವರು ಹೇಳಿದರು. ಯಜುವೇಂದ್ರ ಮತ್ತು ಡಿ ಸಿ ಎಂ ಅವರು ಸಹಿ ಮಾಡ್ಕೊಂಡು ಹೋಗ್ತಾರೆ. ಈಗ 224 ಜನನು ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡೇ ಮಾಡ್ತಾರೆ. ಅಕಸ್ಮಾತ್ ಯಾವುದು ಇಲ್ಲ ಅಂತಂದರೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಇದೆ ಅಲ್ವಾ? ಯಾರದೊಬ್ಬ ಪೇಷಂಟ್ ಇರ್ತಾರೆ, ಅವರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಕೊಡಿಸ್ಬೇಕಾಗ್ತದೆ. ಮುಖ್ಯಮಂತ್ರಿಗಳು ಹೋಗಲೇಬೇಕಾಗ್ತದಲ್ಲ, ತಪ್ಪೇನಿದೆ ಅದರಲ್ಲಿ? ಒಬ್ಬ ಶಾಸಕ ಚುನಾವಣೆಯಲ್ಲಿ ಮಾತ್ರ ಪಕ್ಷ, ಚುನಾವಣೆ ಆದಮೇಲೆ ಪಕ್ಷ ಭೇದ ಮರೆತು ಅವ್ರನ್ನ ಭೇಟಿ ಮಾಡಿ ಕಾನ್ಸ್ಟಿಟ್ಯೂನ್ಸಿಗೆ ವರ್ಕ್ ಮಾಡಲಿಕ್ಕೆ ಹೋಗಲೇಬೇಕಲ್ಲ. ಸರ್, ಇವಾಗ ಕೋರ್ ಕಮಿಟಿ ಸಭೆ ನಿರ್ಧಾರ ಒಂದು ಕಡೆ ಆದರೆ ಯಾರೆಲ್ಲ ಸಂಪರ್ಕದಲ್ಲಿ ಇದ್ದಾರೆ ಅಂತೀರಿ? ಉಪಮುಖ್ಯಮಂತ್ರಿಗಳಿಗೆ ಬೇಕಾದಷ್ಟು ಜನ ಸಂಪರ್ಕ ಡೈಲಿ ಮಾಡುತ್ತಲೇ ಇರ್ತಾರೆ, ಮುಖ್ಯಮಂತ್ರಿಗಳಿಗೆ ಸಂಬಂಧ ಮಾಡುತ್ತಲೇ ಇರ್ತಾರೆ. ಅದು ಅಲ್ಟಿಮೇಟಾಗಿ ತಮಗೆ ಗೊತ್ತಾಗ್ತದೆ ಏನಂತ. ಅಲ್ಲ, ಅವ್ರದ್ದು ತಾರತಮ್ಯ ತಿಥಿನೇ ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಸ್ವಾಗತ ಮಾಡಿದ್ದೇನೆ. ಏನು ಕೋರ್ ಕಮಿಟಿಲಿ ಏನು ಮಾಡ್ತಾ ಇದ್ದಾರೆ ಅದನ್ನು ನಾನು ವಿರೋಧ ಮಾಡ್ತಾ ಇಲ್ಲ, ಸ್ವಾಗತ ಮಾಡ್ತಾ ಇದ್ದೇನೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬುಡಕ್ಕೆ ಹೊರಟಿದ್ದಾರೆ. ಘಟಾನುಘಟಿಗಳು ರಾಜ್ಯ ಮಟ್ಟದಲ್ಲಿ ಪಕ್ಷಕ್ಕೆ ವಿರೋಧ ಏನು ಮಾಡ್ತಿದ್ದಾರೆ ಅವ್ರ ಮೇಲೆ ಇವರೇನು ಕ್ರಮ ತೆಗೆದುಕೊಳ್ಳೋಕ್ಕೆ ಆಗೋದಿಲ್ಲ. ಆದ್ದರಿಂದ ಅವ್ರ ವಿರುದ್ಧ ಏನು ಮಾಡೋಕ್ಕಾಗಲ್ವಲ್ಲ, ಅದು ನಮ್ಮ ವಿರುದ್ಧ ಮಾಡೋಕ್ಕೆ ಕೊಟ್ಟಾರೆ, ಸ್ವಾಗತ ಮಾಡ್ತಾ ಇದ್ದೀನಿ. ನಾನೇನು ಯಾರ ಸಂಪರ್ಕದಲ್ಲಿ ಇಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅನುದಾನ ಏನು ಕೊಡಬೇಕು ಅಷ್ಟಕ್ಕೆ ಮಾತ್ರ ನಾನು ಸಂಬಂಧ ಇರ್ತೀನಿ ಅಷ್ಟೇ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಅನುದಾನ ಬೇಕು ಅಷ್ಟಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಹತ್ರ ಹೋಗ್ತೀನಿ, ಕೇಳ್ತೀನಿ, ಬರ್ತೀನಿ. ಅದು ಹೊರತುಪಡಿಸಿದ್ರೆ ಮಿಕ್ಕ ಯಾವ ಸಂಬಂಧನೂ ಇಲ್ಲ. 224 ಜನನು ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡೇ ಮಾಡ್ತಾರೆ. ಅಕಸ್ಮಾತ್ ಯಾವುದು ಇಲ್ಲ ಅಂತಂದರೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿ ಇದೆ ಅಲ್ವಾ? ಯಾರದೊಬ್ಬ ಪೇಷಂಟ್ ಇರ್ತಾರೆ, ಅವರಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಕೊಡಿಸ್ಬೇಕಾಗ್ತದೆ. ಮುಖ್ಯಮಂತ್ರಿಗಳು ಹೋಗಲೇಬೇಕಾಗ್ತದಲ್ಲ, ತಪ್ಪೇನಿದೆ ಅದರಲ್ಲಿ? ಒಬ್ಬ ಶಾಸಕ ಚುನಾವಣೆಯಲ್ಲಿ ಮಾತ್ರ ಪಕ್ಷ, ಚುನಾವಣೆ ಆದಮೇಲೆ ಪಕ್ಷ ಭೇದ ಮರೆತು ಅವ್ರನ್ನ ಭೇಟಿ ಮಾಡಿ ಕಾನ್ಸ್ಟಿಟ್ಯೂನ್ಸಿಗೆ ವರ್ಕ್ ಮಾಡಲಿಕ್ಕೆ ಹೋಗಲೇಬೇಕಲ್ಲ.